absolute mismanagement and utter failure of planning. And ತಮ್ಮ ತೆವಲು ತೀರಿಸ್ಕೊಳಕ್ಕೆ ಅವ್ರವ್ರು ಮಾಡ್ಕೊಂಡಿದ್ದ ಕಾರ್ಯಕ್ರಮಗಳ ಪರಿಣಾಮ. ಒಂದೇ ಕಡೆ ಮಾಡ್ಬಿಡ್ಬೋದಿತ್ತು. ಇದನ್ನೇ ಅವ್ರನ್ನ ಓಪನ್ ಜೀಪಲ್ಲೋ ವ್ಯಾನಲ್ಲೋ ಅದ್ರಲ್ಲ ಕರ್ಕೊಂಬಂದು ಒಂದು 25 ಕಿಲೋಮೀಟರ್ ಮಾಡಿದ್ರೆ ಜನ ಸ್ಪ್ರೆಡ್ ಆಗಿ ನಿಂತಿರೋ ಎರಡೂ ಕಡೆ ಪ್ಲಾನ್ ಮಾಡಿ ಸ್ಟ್ರೈಟ್ ಸ್ಟೇಡಿಯಂ ಒಳಗೆ ಕರ್ಕೊಂಡೋಗಿ ಅಲ್ಲೇ ನೀವು ಪೇಟಾನೋ ಟೋಪಿನೋ ಹಾಕ್ಬೋದಾಗಿತ್ತಪ್ಪ. ಈ ಅಲಂಕಾರಕ್ಕೆ ನೀವು ಹಾಕಿದ ಲೆಕ್ಕಾಚಾರ ನೋಡಿದ್ರೆ ಅದೇನ ಹಾಕಿದ್ರು ಅಲ್ಲಿ ಇದ್ದಿದ್ಯಾರು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹೆಂಡತಿ ನಾದ್ನಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಆಫೀಸರ್ಗಳ ಮಕ್ಕಳು ಎಲ್ಲರೂ ಬಂದು ಸೇರ್ಕೊಂಡು ಮಾಡಿದ್ರಿ. ಜನನೆಲ್ಲಿಟ್ಟರು ಅವ್ರು ನೋಡಕ್ ಬರಕ್ ಬಂದವ್ರು ಅದಕ್ಕೆ ಹೇಳಿದ್ದು ಬಕರಾಗಳ ಅಂತ ಜನಕ್ಕೆ. ನಾನು ಇವತ್ತು ಎಲ್ಲಿದ್ರಿ ನೀವು? ಹೊರಗೆ. ಅದು ವಿಧಾನಸೌಧದ ಮುಂದಿರೋ ಲಾನ್ ಎಲ್ಲ ದಾಟಿ ಆಮೇಲೆ ಏನ್ರಪ್ಪ ಕಾಣಿಸ್ತು ನಿಮ್ಗಲ್ಲಿ? ಏನ್ ಕಾಣಿಸ್ತು? ಇವ್ರುಗಳ ಸಂಭ್ರಮ. ಅವ್ನು ಯಾವೊಂದು ಬೆನ್ ನೋಡ್ಕೊಂಡ್ ಬಂದ್ರಲ್ಲ ಹೋಗ್ಬಿಟ್ಟು ಅಲ್ಲಿ ಏನ್ ಕಾಣಿಸ್ತು? ಎಲ್ಲ ಒಂದ್ ಎತ್ತರ ಡ್ರೆಸ್ ಹಾಕೊಂಡು ನಿಂತಿರ್ತಾರ ಪಾಪ. ಏನ್ ಕಾಣುತ್ತೆ ಆ ವಿಧಾನಸೌಧದ ಮೆಟ್ಲ ಮೇಲೆ ಅಲ್ಲೆಲ್ಲೋ ಹೈಕೋರ್ಟ್ ಹತ್ರ ನಿಂತಿದ್ರೆ ಏನ್ ಕಾಣುತ್ತೆ? ಪರಿಣಾಮ. ಹಂಗಾಗಿ ಪ್ರಜಾಪ್ರಭುತ್ವ ಹೆಂಗಿರುತ್ತೆ? ಇವರೆಲ್ಲ ಚೆನ್ನಾಗಿರ್ತಾರೆ, ನೀವು ಮಣ್ತೀನಿ ಅಂತಂದ್ಬಿಡು ತಿನ್ಸಿದ್ರು ನಿಮಗೆ ಮಣ್ಣನ್ನ. ಇವತ್ತು 11 ಕುಟುಂಬದಲ್ಲಿ ಸಾವಾಗಿದೆ.